Hello students, PUC ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ 2024-25 ಅಕಾಡೆಮಿಕ್ ಇಯರ್ದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ 3 ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳನ್ನು ಬಿಟ್ಟಿದೆ. ಸ್ವಲ್ಪ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗಿದೆ. ಆ ಎಲ್ಲ ಉದ್ದೇಶದಿಂದ ಸ್ವಲ್ಪ ನ್ಯೂ ಸಿಲೆಬಸ್ ಸೇರ್ಸಾರ ಗ್ರಾಮರ್ದು. ಹೀಗಾಗಿ 3 ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳನ್ನ ಬಿಟ್ಟಾರ. ಆ 3 ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಕೆಲವು ಕ್ವೆಶ್ಚನ್ಸ್ಗಳನ್ನ ಅದರಲ್ಲಿ ಬಿಡಿಸಿಕೊಡ್ತೇನೆ. ಇದು ಮೊದಲನೇ ಮಾಡೆಲ್ ಕ್ವೆಶ್ಚನ್ ಪೇಪರ್. ಇದರೊಳಗೆ 1 ಮಾರ್ಕಿನ್ನು 2 ಮಾರ್ಕ್ ಕ್ವೆಶ್ಚನ್ಸ್ಗಳನ್ನ ಮಾಡಿಕೊಡ್ತೇನೆ. ಉದ್ದದ ಗ್ರಾಮರ್ 3 ಮಾರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ, 4 ಮಾರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಗ್ರಾಮರ್ ಪಾಯಿಂಟ್ಸ್ಗಳನ್ನ ಬಿಡಿಸಿಕೊಡ್ತೇನೆ. ಬನ್ನಿ ನೋಡೋಣ. ಪಾರ್ಟ್ ಎದಲ್ಲಿ ಕ್ವೆಶ್ಚನ್ಸ್ಗಳು. ಆನ್ಸರ್ ದ ಫಾಲೋವಿಂಗ್ ಕ್ವೆಶ್ಚನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್. 10 ಕ್ವೆಶ್ಚನ್ಸ್ ಇರ್ತಾವೆ. ದ ಎಕ್ಸ್ಪ್ರೆಷನ್ ಡೇ ಇನ್ ನೈಟ್ ಅಂದ್ರೆ ರೋಮಿಯೋ ಇವರು. ಇನ್ ರೋಮಿಯೋ ಅಂಡ್ ಜೂಲಿಯಟ್ refers to day in night, news on a raven's back, lies upon the wings of night. 3 ಎಕ್ಸ್ಪ್ರೆಷನ್ ರೋಮಿಯೋನ್ ಬಗ್ಗೆ ಜೂಲಿಯಟ್ ಮಾಡ್ತಾರ. ಆದ್ದರಿಂದ ನಾವು ಯಾವ್ದು ತಗೋಬೇಕು? ಡೇ ಇನ್ ನೈಟ್ ಅಂದ್ರೆ ರೋಮಿಯೋ. ವಾಟ್ ವಾಸ್ ದ ಇನಿಷಿಯಲ್ ಹಿಚ್ ಇನ್ ಎಕ್ಸಿಕ್ಯೂಟಿಂಗ್ ದ ಕ್ರಿಮಿನಲ್ ಇನ್ 2DR? 2 ಹಿಚ್ ಬರ್ತಾವ ಒಟ್ಟು. ಮೊದಲನೇ ಹಿಚ್ಚು there was no guillotine, no executioner. ಇದು ಒಂದನೇ ಹಿಚ್ಚು. ಹಿಚ್ ಅಂದ್ರ ಪ್ರಾಬ್ಲಮ್. ಇನ್ನ ಸೆಕೆಂಡ್ ಹಿಚ್ ಅಂತಂದ್ರ ಆ ಪನಿಷ್ಮೆಂಟ್ ಚೇಂಜ್ ಮಾಡಿದ್ಮೇಲೆ ಮತ್ತೊಂದು ಹಿಚ್ ಬರ್ತದ. there was no strong prison to keep a criminal permanently. Lockups were there, but the strong prisons were not there. ಇದು ಸೆಕೆಂಡ್ ಹಿಚ್. ಇಲ್ಲೇನಂತಾರ ಕ್ವಶನ್? ಇನಿಷಿಯಲ್ ಹಿಚ್ ಅಂತಾರ. ಇನಿಷಿಯಲ್ ಹಿಚ್ ಅಂದ್ರೆ ಮೊದಲನೇ ಹಿಚ್. ಏನದು? ಮೊನಾಕೋ ಹ್ಯಾಡ್ ನೈದರ್ ಗಿಲಾಟಿನ್ ನಾರ್ ಎಕ್ಸ್ಪರ್ಟ್ ಎಕ್ಸಿಕ್ಯೂಷನರ್. ದ ಕಿಂಗ್ ಪ್ರೊಹಿಬಿಟೆಡ್ ಎಕ್ಸಿಕ್ಯೂಷನ್. ನೋ, ದೇ ಡಿಡಂಟ್ ಹ್ಯಾವ್ ಎ ಗಿಲಾಟಿನ್ and an executioner. Ida correct agtati. There was only an executioner but no guillotine. No. There was a guillotine but no. B answer is right. Neither guillotine nor executioner. Idu correct agtati. B answer correct ಆಗ್ತೈತೆ. ಥರ್ಡ್ ಕ್ವಶನ್. ದ ಮೆಟಾಫರ್ ಬೋಸ್ ಅಂಡ್ ಆರೋಸ್. ಬೋಸ್ ಅಂದ್ರೆ ಪೇರೆಂಟ್ಸ್, ಆರೋಸ್ ಅಂದ್ರೆ ಚಿಲ್ಡ್ರನ್. ಸೀರಿಯಲ್ ಹೋಗ್ಬೇಕ್ರಿ. ಮೊದಲ ಬೋಸ್ ಬಂದತಿ, ಪೇರೆಂಟ್ಸ್ ಬರ್ಬೇಕು, ನಂತರ ಆರೋಸ್ ಬಂದತಿ, ಚಿಲ್ಡ್ರನ್ ಅಂತ ಆಗ್ಬೇಕು. ಆನ್ ಚಿಲ್ಡ್ರನ್ ಸ್ಟ್ಯಾಂಡ್ಸ್ ಫಾರ್ parents and prophet. No, parents and children, no doubt at all. Is that correct? Parents and teachers, parents and God. This option is right. Parents and children. According to Vandana Shiva, the failure to understand biodiversity and its many functions is at the root of impoverishment of nature and culture 100%.
ಇವತ್ತ ನಮಗೆ ಬಡತನ ಬಂದಿದೆ, ನೇಚರ್ದ ಬಡತನ ಬಂದಿದೆ, ನಮ್ಮ ಕಲ್ಚರ್ದ ಬಡತನ ಬಂದಿದೆ. ಅದಕ್ಕೆ ಕಾರಣ ಏನಂದ್ರೆ ಶಿವ ಅವರು ವಂದನಾ ಶಿವ ಅವರು ಹೇಳೋ ಪ್ರಕಾರ we failed to understand biodiversity and its many functions. ಅದಕ್ಕೆ ಇದೇ ರೀಸನ್ ರೀ. ಈ ರೀಸನ್ ದಿಂದಾಗಿ ಇವತ್ತ ಇದು ಪರಿಣಾಮವಾಗಿದೆ. ಇದು ಕರೆಕ್ಟ್ ಅದ, ಉಳ್ಕದ್ದೇನು ನೋಡೋದ ಅವಶ್ಯಕತೆ ಇಲ್ಲ. ಇಂಪ್ರೂವ್ಮೆಂಟ್, ರಿಕನೆಕ್ಟಿಂಗ್ ಇವೆಲ್ಲ ಇಲ್ಲ. ನೋ ನೋ ನೋ. ಟ್ರಾನ್ಸ್ಫಾರ್ಮೇಶನ್ ನೋ ನೋ ನೋ. Fifth question. In a sunny morning, Donald used to carry a dash in her free hand. Free hand, one hand ಏನಿಲ್ಲ, one hand she could hold the shoulder of Petra. In her free hand she could carry a parasol. ಇದು ಕರೆಕ್ಟ್, ಡೌಟೇ ಇಲ್ಲ. ಇವರೇನು ಹ್ಯಾಂಡ್ ಕರ್ಚಿಫ್ ಅಂತಾರ, ಸ್ನಫ್ ಬಾಕ್ಸ್, ಇವರಿಗೆಲ್ಲ ದೀಸ್ ಟು ಬಿಲಾಂಗ್ ಟು ಗೊಂಜಾಲ. ಪ್ಯಾಕೆಟ್ ಆಫ್ ಬ್ರೆಡ್ ಕ್ರಮ್ಸ್. ಎಸ್, ಇಟ್ ವಾಸ್ ಕ್ಯಾರಿಡ್, ಬಟ್ ಇಟ್ ವಾಸ್ ಇನ್ ದ ಹ್ಯಾಂಡ್ ಆಫ್ Petra. Complete the following line that appears in poem of When You Are Old. The line, and hid his face amid a crowd of stars. Crowd of stars, crowd of people, group of people, crowd of stars. ಬೇಕಾದಷ್ಟು ಸಲ ಓದಿವಲ್ಲ ಇದನ್ನು ಪೋಯಮ್. amid a crowd of stars ಕರೆಕ್ಟ್ ಆಗ್ತೈತ್ರಿ. Seventh question. In the poem to the foot from its child ಅಂತ ಆಗಬೇಕು, its child ಅಂತ ಆಗಿದ್ದದ. While descending underground, the foot finds everything dark. ಒಳಗೆ ಹೋಗ್ತೈತಲ್ಲ, descending after death. Again with the hope that to become, ಅದಕ್ಕೇನು ಹೋಪ್ ಇರೋದಲ್ಲ, ಪೀಪಲ್ ಹೋಪ್ ಮಾಡ್ತಾರ. ಮತ್ತೆ ಒಂದ್ಸಲ ಹುಟ್ಟು ಬರ್ತೈತೆ, ಮತ್ತೆ ಆಪಲ್ ಆಗ್ಬೇಕು, ಬಟರ್ಫ್ಲೈ ಆಗ್ಬೇಕಂತ ಹೇಳಿ. ಮತ್ತೆ ಒಳಗ್ ಗ್ರೌಂಡ್ನಾಗ ಹೋದ್ಮೇಲೆಲ್ಲ ಎರಡು ಸಲ ಡಾರ್ಕ್ನೆಸ್ ಅನಿಸ್ತದ್ರೆ, ಅದಕ್ಕೆ ಒಂದ್ಸಲ when it was forced to go into shoe, ಅದು ಅವಾಗನು ಗಾಯ ಆಗತ್ತಲ್ಲ, ಅದಕ್ಕೆ ಅವಾಗನು ಡಾರ್ಕ್ನೆಸ್ ಇರ್ತಲ್ಲ, ಲೈಕ್ ಎ ಬ್ಲೈಂಡ್ ಮ್ಯಾನ್ ಅಂತಾರ ನೋಡ್ರಿ. ಬಟ್ ಇದು ಡಿಸೆಂಡಿಂಗ್ ಅಂಡರ್ ಗ್ರೌಂಡ್ ಅಂತಂದ್ರೆ ಆಫ್ಟರ್ ಡೆತ್, when it ceased to stop, when it ceased to walk, after it ceased to walk, ಅಂದ್ರೆ ಅವಾಗನು ಡಾರ್ಕ್ನೆಸ್ ಇರ್ತದೆ. Match the writers from column A with their works in column B with reference to I believe that books will never disappear. ಓಕೆ, ಹೋಮರ್ ಇಲಿಯಡ್ ಇದು, ಒಡಿಸ್ಸಿ ಅಂತ ಇರ್ತಲ್ಲ, ಓದಿಸ್. ಓಕೆ ಓಕೆ, ಒಡಿಸ್ಸಿ ಇಲಿಯಡ್, ಒಡಿಸ್ಸಿ ಇರೋದು ಸರ್ ಹೋಮರ್ದು. ಓಕೆ. ಸ್ಪೆಂಗ್ಲರ್, ದ ಡಿಕ್ಲೈನ್ ಆಫ್ ಅಗಸ್ಟ್. ಗ್ರಿಮ್ಸ್ ಫೇರಿ ಟೇಲ್ ನಮ್ಮ ಜಾರ್ಜ್ ಬೋರೆಸ್ ಅವ್ರ ಫಸ್ಟ್ ಲಿಟರರಿ ರೀಡಿಂಗ್ ಅವ್ರದ್ದು, ಇನ್ ಇಂಗ್ಲಿಷ್ ವರ್ಷನ್. ಅಂದ್ರೆ ಹೋಮರ್ ಇಲಿಯಡ್ 312 which is 312 am I right? ಹೋಮರ್ದು ಹೌದು 312 ರೀ. ಹೋಮರ್ 3, ಸ್ಪೆಂಗ್ಲರ್ ಡಿಕ್ಲೈನ್ ಆಫ್ ಅಗಸ್ಟ್ 3:1, ಗ್ರಿಮ್ಸ್ ಟೇಲ್ 3:12. Then A is right. 3:12. 3 ಒಂದಕ್ಕ ಏಕ 3 ನ ಏಕ 3, B ಕ A, B ಕ A, B ಸ್ಪೆಂಗ್ಲರ್ ಡಿಕ್ಲೈನ್. ಟೆಸ್ಟ್ ಎರಡು ಸರಿ ಆದ್ರೆ ಮೂರನೇ ಸರಿ ಇರ್ತದೆ. ಎಸ್, ಇದು ಕರೆಕ್ಟ್ ಆರ್ಡರ್. ಸುಮ್ಮನೆ ಟೈಮ್ ಕಿಲ್ ಮಾಡಕ್ ಮಾಡ್ಯಾರ, ಇದನ್ನ ಕನ್ಫ್ಯೂಷನ್ ಮಾಡಿಟ್ಟು ಬಸ್ ಸುಮ್ಮನೆ ಒಂದ್ಸಪ ಹೊಂದಿಸ್ತಿದ್ವಿ. ಓಕೆ, 9th ಕ್ವಶನ್ ಬರ್ರಿ. ದ ಫೇಮಸ್ ಅಂಡ್ ಫಾಸ್ಟ್ ಟೊಕೈಡೋ ಲೈನ್ ಕನೆಕ್ಟ್, ಅಲ್ಲೇ 2 ಕಂಡಕ್ಟರ್ಸ್ ಬರ್ತಾರ ನೋಡ್ರಿ, ದೇ ಬೋ ಅಂಡ್ ದೆನ್ ದೇ ಸ್ಟಾರ್ಟ್ ಚೆಕಿಂಗ್ ಟಿಕೆಟ್ಸ್ ಅಂತ ಬರ್ತದ. ಅದು ಏನ್ ಹೇಳ್ತಾರ ಸರ್ ಇವ್ರ ಕ್ವಶನ್ ಐತಲ್ಲ,
The famous and fast Tokaido line connects to Japan ದೊಳಗಿದು ಟೋಕಿಯೋ and ನಾರಾಲ ಟೋಕಿಯೋ and ಒಸಾಕಾ ನೆನಪದ ನನಗೆ. ಬಿ ಆನ್ಸರ್ ಈಸ್ ರೈಟ್. ಬೇಕಾದಾಗ ನೋಡ್ರಿ ನೀವು. Identify the right sequence of activities by Sheila Rani Chunkat in promoting literary drive Pudukkottai in drive of Pudukkottai district. Got the female activists trained. Howdu monitored respond last ಬರ್ತದೆ. Pushed banks ಇದು last ಬರ್ತದೆ. Included mobility as a part of literacy. Got the female activists trained, included mobility as a part of literacy drive. Got the female activists trained. Included mobility ಬರ್ತದ್ರಿ. ನೋಡಿ included mobility. Pushed banks to give loans. Monitors personally. Pushed banks. Included mobility as a part of literacy drive. Pushed banks to give loans. Monitored personally. Got the female activists trained. Got the ಇಲ್ಲ ತಪ್ಪದ ಇದು ತಪ್ಪದ ಇದು ಕರೆಕ್ಟ್ ಆಗುತ್ತೆ. Got the female activists trained, included mobility as a part of literacy. Pushed banks to give. Yes, ಇದು ಕರೆಕ್ಟ್. ಏ ಕರೆಕ್ಟ್ ಆಗ್ತದೆ. ಯಾಕಂದ್ರೆ ಇದನ್ನ ನೋಡಿದ್ರೆ ಇದು ಸರಿ ಅನಿಸ್ತದೆ. Included mobility is a part of literacy drive. ಇದು ಕರೆಕ್ಟ್ ಆಗ್ತದೆ ಇದು. ಬಟ್ ಇಲ್ಲ, ಲಾಸ್ಟ್ ಇಲ್ಲ, ಫಿಮೇಲ್ ಗಾಟ್ ದ ಫಿಮೇಲ್ ಇದು ಲಾಸ್ಟ್ ಬರೋದಿಲ್ಲ. ಮಾನಿಟರ್ಡ್ ಪರ್ಸನಲಿ ಇಲ್ಲ, ಇದು ಲಾಸ್ಟ್ ಬರ್ತದೆ. ಇದು ಕರೆಕ್ಟ್ ಆಗ್ತದೆ. ಗಾಟ್ ದ ಫಿಮೇಲ್ ಆಕ್ಟಿವಿಸ್ಟ್ ಟ್ರೈನ್ಡ್, included mobility as a part of literacy drive, pushed banks to give loans, monitored personally. ಓಕೆ, ರೈಟ್. ಹೆಚ್ಚು ಕಮ್ಮಿ ಆಗಿರ್ಲಿಕ್ಕಿಲ್ಲ ಅಂತ ಅನ್ಕೋತೇನೆ. ಕರೆಕ್ಟ್ ಅದ. ಸ್ವಲ್ಪ ಟೆಕ್ಸ್ಟ್ ಬುಕ್ ಅನ್ನು ನೋಡ್ಬೇಕಾಗಿತ್ತು. ನಾನು ಒಂಚೂರು ನೋಡಿನಿ, ಸ್ವಲ್ಪ ಮಾರ್ತೇನೆ ಹೊಳ್ಳೆ. ಕರೆಕ್ಟ್ ಅದ. ಮಾಡಲ್ ಕ್ವಶನ್ ಸೆಕೆಂಡ್ ನೋಡಿದೆ, ಕ್ಲಿಯರ್ ನೋಡಿನಿ, ಮಸ್ತ್ ಐತಿ. ಅಲ್ಲೇ ದ ಗಾರ್ಡನರ್ ಮೇಲೆ ಐತದು. ಇದನ್ನ ಯಾಕೋ ಉಳ್ಕೊಂತೀವಿ. ಎಲ್ಲ ಕ್ವಶನ್ಸ್ ಎಲ್ಲ ನೋಡಿನಿ, ಬಟ್ ಇದು ಯಾಕೋ ಉಳ್ಕೊಂತು ನೀನು ಪ್ರಿಪರೇಷನ್ ಮಾಡುವಾಗ. ಕರೆಕ್ಟ್ ಆಯ್ತು ನೋಡ್ರಿ, ಏನು ಪ್ರಾಬ್ಲಮ್ ಇಲ್ಲ. ಹಾಗೇನಾದ್ರೆ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿಕೊಂಡು ಸರಿಪಡಿಸ್ಕೊಡ್ರಿ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಎಲ್ಲ ಮಾಡೇನಿ, ಬಟ್ ಇದು ನೆನಪಾರಿ ಉಳಿತದು. ಹೆಂಗ್ ಉಳಿತದು ಪ್ರಿಪರೇಷನ್ ಮಾಡುವಾಗ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್. ಪ್ಯಾಸಿವ್ ಫಾರ್ಮ್ ಇದು. ವಾಸ್ ವೇರ್ ಹಾಕೋದು, ಪಾಸ್ಟ್ ಪಾರ್ಟಿಸಿಪಲ್ ಹಾಕೋದ್ರಿ. ಪುದುಕೊಟ್ಟೈ ಸಿಂಗುಲರ್ ಅದ, ವಾಸ್ ಹಾಕ್ರಿ. ಪಾಸ್ಟ್ ಪಾರ್ಟಿಸಿಪಲ್ ಟೇಕನ್ ಹಾಕ್ರಿ, ವಾಸ್ ಟೇಕನ್. By storm by 1,500 female cyclists. The town's inhabitants. Town ಲೆಕ್ಕ ಬರೋದಿಲ್ಲ, inhabitants ಬರ್ತಾರ. ವರ್ ಆಗ್ತೈತಿ, ಸ್ಟನ್ನಡ್ ಆಗ್ತೈತಿ. STUNNED. ವರ್ ಸ್ಟನ್ನಡ್. By the all women rally cycle. All women cycle rally. The craze for cycling was ಆಗ್ತೈತಿ ಇದು. ಯಾಕಂದ್ರೆ ಕ್ರೇಜ್ ಇದು ನೋಡ್ಬೇಕ್ರಿ ನಾವು. ಸೈಕ್ಲಿಂಗ್ ಆದ್ರೂ ಕೂಡ ಸಿಂಗ್ಯುಲರ್ ಅದ, ಬಟ್ ತಪ್ಪಲ್ಲ, ಇದಲ್ಲ ಸಬ್ಜೆಕ್ಟ್ ವರ್ಡ್ ಇದು. ಇದನ್ನ ನೋಡಿ ವರ್ಬ್ ಅಗ್ರಿ ಆಗುವಂತ ವರ್ಬ್ ಅನ್ನು ತಗೋಬೇಕಾಗ. ದ ಕ್ರೇಜ್ ಫಾರ್ ಸೈಕ್ಲಿಂಗ್ ವಾಸ್ ಅಬ್ಸರ್ವ್ಡ್. ಆನ್ಸರ್ ಹೆಂಗ್ ಬರಿಬೇಕು ಅಂತ ಹೇಳಿನಿ ನೋಡಿನಿ, ಇದನ್ನೆಲ್ಲ ಬರಿಬಾರ್ದು ಬ್ರಾಕೆಟ್ ಅಂತ. ಪಾಸ್ಟ್ ಪಾರ್ಟಿಸಿಪಲ್, ಹೆಲ್ಪಿಂಗ್ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್ ಎರಡೇ ಶಬ್ದ ಬರಿಬೇಕ್ರಿ, ರೈಟ್ ಮಾಡ್ಬೇಕು ಇದನ್ನ ಪ್ಯಾರಾಗ್ರಾಫ್. 12th question. Fill in the blanks by choosing the appropriate expressions given in the brackets. Getting out of hand. ಅಲ್ಲೇ ಕ್ರಿಮಿನಲ್ ಹೇಳ್ತಾನೆ ಇದನ್ನ. ವೆಂಟ್ ಅಲಾಂಗ್ ಇದೇನು ಬಂದಿಲ್ಲ ಇದು ನನಗೆ. ಶೈಡ್ ಅವೇ ಅಂದ್ರೆ
ಗೆಟಿಂಗ್ ಅಲ್ಲಿ ಬರೋದಿಲ್ಲ ಇದ್ರಿ. ಎಸ್, ಹರ್ ಫ್ಯಾಮಿಲಿ ವಾಸ್ ಗೆಟಿಂಗ್ ಔಟ್ ಆಫ್ ಹ್ಯಾಂಡ್ ಅಂತ ಹೇಳಿ. ಇದು ದ ಗಾರ್ಡನರ್ ಲೆಸನ್ ಅಂದ್ರೆ ಇದು. ಶೈಡ್ ಅವೇ ಫ್ರಮ್ ಹಾರ್ಡ್ ವರ್ಕ್ ಅಂತ ಐತಲ್ಲ, ಈ ಒಂದಂತೆ ಓನರ್ ಅಂತ ಇದು. ಗೆಟಿಂಗ್ ಔಟ್ ಆಫ್ ಹ್ಯಾಂಡ್ ಅಂತಕ್ಕಂಥದ್ದು ಅವರ ಹೆಂಡತಿ ಅವರ ಫೀಲಿಂಗ್. ದ ಪ್ಲಾಂಟೇಶನ್ ಇಂಪ್ರೂವ್ಡ್ ಡ್ರಾಸ್ಟಿಕಲಿ, ನಮ್ಮ ಲೆಸನ್ ಅಲ್ಲಿ ಡ್ರಾಮ್ಯಾಟಿಕಲಿ ಅಂತ ಐತೆ. ಇದು ಒಂದೇ ಮೀನಿಂಗ್ ರೀ. ದ ಪ್ಲಾಂಟೇಶನ್ ಇಂಪ್ರೂವ್ಡ್ ಡ್ರಾಸ್ಟಿಕಲಿ ವಿತ್ ದ ಅರೈವಲ್ ಆಫ್ ದ gardener. Okay, the owner became lazy and shied away from hard work. Illi shied away bartadre. He indulged himself in all sorts of vices. Okay, the owner's wife was worried that their life was gradually getting out of hand. Okay, illi getting out of hand bartadre. Next bar. Read the following paragraph and match the pronouns in side A with the nouns or noun phrases in side B they refer to. It was late evening. Everything was getting dark. Okay. Joseph was going home. Okay. And I had rarely gone a furlong or two. ಏನಾತ್ರಿ ಸರ್ ಅವಾಗ? when I ಅಂದ್ರೆ ಜೋಸೆಫ್, I saw a huge glare, ದೊಡ್ಡ ಬೆಂಕಿ ನೋಡಿದೆ ನಾನು. which ಅಂದ್ರೆ ಆ ಬೆಂಕಿ, huge glare was high above the roofs of the houses. I saw that Anne's house, ಯಾರೋ ಒಬ್ರು ಪರ್ಟಿಕ್ಯುಲರ್ ವ್ಯಕ್ತಿ house was on fire. ಅಯ್ಯೋ ಶಿವನೇ. The fire was huge and tremendous. Okay, people who were moving here and there, people who ಅಂದ್ರೆ people, ಅವ್ರು ಏನ್ ಮಾಡ್ತಾರ, were throwing sand and water on it ಅಂತಂದ್ರ it was huge and tremendous. the fire ಅದು it ಅಂದ್ರೆ huge glare ಅಂತ ಬೇಡ್ರ, ಅದಕ್ಕೂ ಈ ಸಲ ಫೈರ್ ಅಂದ್ರೆ ಫೈರ್ ಅಂತನ್ರಿ. ಇಲ್ಲಿ ವಿಚ್ ಅಂದ್ರೆ huge glare ಅನ್ರಿ, ಇಲ್ಲಿ ಇಟ್ ಅಂದ್ರೆ ಫೈರ್ ಅಂತನ್ರಿ. huge glare ಇನ್ನೊಂದು ವರ್ಡ್ ಫೈರ್. their faces ಅಂದ್ರೆ people's faces looked ghastly in the yellow flames. Okay, ಯಾರಿವರು? ಜೋಸೆಫ್. ನಂಬರ್ 3, which huge glare. number 1, who people. number 2, it fire. number 5, their peoples. number 4, sand and water is left. An extra word, an extra option. Coming to 2 mark questions. ಬರೀ ರೀತಿ ಗೊತ್ತಾಗ್ತಲ್ರಿ ನಮಗೆ. ಇದನ್ನ ಕರೆಕ್ಟ್ ಆಗಿ ಬರ್ಕೋಬೇಕು, ಇದನ್ನ ಬರ್ಕೋಬಾರ್ದು. ಚೂಸ್ ಮಾಡಿ ಅದರ ಅಗೇನ್ಸ್ಟ್ ಅದನ್ನ ಬರಿತಾ ಹೋಗ್ಬೇಕು. ಈಗ ಐ ಅಂತ ಐತಿ, ಇವನ್ನೆಲ್ಲ ಬರ್ಕೊಡ್ರಿ. ಎ ಲಿಸ್ಟ್ ಕರೆಕ್ಟ್ ಬರ್ಕೊಡ್ರಿ. ಇದೆಲ್ಲ ಬರಿಬಾರ್ದ್ರಿ, ಇದೆಲ್ಲ ಆನ್ಸರ್ ಇದು ಬರ್ದ್ ಬಿಡ್ರಿ. ಪ್ರೊನೌನ್ಸ್ ಅಂತ ಬರ್ರಿ, ಇದು ಬರೀರಿ. ಬಿ ಅಂತ ಬಾಜುಕ್ ಬರ್ಕೊಡ್ರಿ. ಆ ಇದ್ರ ಮುಂದೆ ಏನಂತ ತುಂಬ್ರಿ, ನಂಬರ್ 3 ಅಂತ ಹಾಕಿ ಜೋಸೆಫ್ ಅಂತ ಬರ್ರಿ. ವಿಚ್ ಅಂತ ಬರ್ರಿ, ಅದರ ಎದುರಿಗೆ ನಂಬರ್ 1 ಹಾಕಿ ಹ್ಯೂಸ್ ಗ್ಲೇರ್ ಹಿಂಗತೆ ಬರಿಬೇಕು. ಈ ಲಿಸ್ಟ್ ಆನ್ಸರ್ ಶೀಟ್ ಅಲ್ಲಿ ಬರಿಬಾರ್ದಲ್ಲ. 2 mark questions ಬಿಡಿಸ್ಕೊಡ್ತೇನೆ. 1 or 2 sentences ಮಾತಾಡೋದಿರ್ತದೆ, ಏನು ತೊಂದರೆ ಆಗಲ್ಲ, ನನಗೆ ಮಾಡ್ಕೊಡ್ತೀನಿ. ಬಟ್ ಇವನ್ನ ಸ್ವಲ್ಪ ಕಷ್ಟ ಮಾಡ್ಕೊಡ್ಬೋದು, ಬಟ್ ಟೈಮ್ ಇಲ್ಲ. ಆನ್ಸರ್ ಎನಿ 3 of the following questions in 1 or 2 sentences each. 1, 2, 3, 4 ಕೊಟ್ಟಾರ, ಯಾವ್ದಾದ್ರು 3 ಬಿಡಿಸ್ ಅಂತ ಹೇಳ್ತಾರ. ಮೆನ್ಷನ್ ಎನಿ 2 expressions that Juliet uses to glorify Romeo's charm ಅಂತ ಐತಿ. 2 ಹೇಳ್ತಾರಲ್ಲ, ಲೈಕ್ ಡೇ ಇನ್ ನೈಟ್, ಲೈಕ್ ಎ ನ್ಯೂ ಸ್ನೋ ಆನ್ ಎ ರಾವನ್ಸ್ ಬ್ಯಾಕ್. He could lie upon the wings of night ಅಂತ 3ನೇದು. ಯಾವ್ದಾದ್ರು 2 ಬರೀರಿ. 14th ಇದು. 15th, in when you are old, how does the poet want his beloved to read the book of poems? ಏನು ಹೌ ಅಂದ್ರೆ ಹೆಂಗದ, ಆಕ್ಚುಲಿ ಸ್ಲೋಲಿ ಅಂತ ಐತಿ.
ಮತ್ತು ಎರಡು ಬರಿಬೇಕಲ್ಲ. ಇನ್ನೊಂದೇನು ಮಾಡ್ರಿ, ಸಿಟ್ಟಿಂಗ್ ಬೈ ದ ಫೈರ್ ಅಂತನ್ರಿ. ಹೆಂಗೆ ಓದ್ಬೇಕಾಕಿ? ಸಿಟ್ಟಿಂಗ್ ಬೈ ದ ಫೈರ್, she should read and she should read it slowly. ಇದು ಎರಡು ಎಕ್ಸ್ಪ್ರೆಷನ್ ಬರ್ತಾವ್ರಿ, ಎರಡು ಥಾಟ್ಸ್ ಅನ್ನ ಹೇಳ್ಬೋದು ನಾವಿಲ್ಲಿ. 16th, ನೇಮ್ ದ ಟು ವಿಶೇಷ ಆಫ್ ದ ಚೈಲ್ಡ್ಸ್ ಫುಟ್ ಇನ್ ದ ಪೋಯಮ್. ಟು ವಿಶೇಷ ಏನೋ ಒಂದು, ಇಟ್ ವಾಂಟ್ಸ್ ಟು ಬಿಕಮ್ ಐದರ್ ಬಟರ್ಫ್ಲೈ ಆರ್ ಎನ್ ಆಪಲ್. ಈ ಸದ್ಯಕ್ಕೆ ಎರಡು ಬರಿ ಅಂತಾರ, ಅದನ್ನೇ ಎರಡು ಮಾಡ್ಬೇಕ್ರಿ. The child's foot wished to become a butterfly. ಪಾಯಿಂಟ್ ಹಾಕ್ರಿ, ಮಗ್ಗಲ್ ಫುಲ್ ಪಾಯಿಂಟ್ ಕೊಟ್ಟು ಮತ್ತೆ ಇನ್ನೊಂದು ಮುಂದೊಂದು ಬೇರೆ. The child's foot wished to become an apple. ಒಂದು ಬಟರ್ಫ್ಲೈ, ಒಂದು ಆಪಲ್. ಇದೊಂದು ಹೇಳ್ಬಿಡ್ತಾನೆ. ನೇಮ್ ಎನಿ ಟು ಬೆನಿಫಿಟ್ಸ್ ದಟ್ ರೂಫ್ ಅವೈಲ್ಸ್ ಫ್ರಮ್ ಮಾರ್ಕಸ್ eBay in the short story The Water. ಎರಡು ಬೆನಿಫಿಟ್. ಒಂದು ಬಿಯರ್ ಬಾಟಲ್ ತಗೊಂತಾನ ಫ್ರಿಜ್ನಾಗಿಂದ, ಒಂದು ಲಾಕೇಸ್ ಲ್ಯಾಂಡ್ ಕೇಸ್ ವಿನ್ ಮಾಡ್ಕೊತಾನ, ಚಾಫರ್ ಡ್ರಿಬನ್ ಕಾರು, ಮಿನಿಸ್ಟರ್ ಕಾರ್ ಒಯ್ದು. ಇನ್ನೊಂದು ಒನ್ ಆಫ್ ದ ಕಾಸ್ಟ್ಲಿ ರೋಬ್ಸ್ ಅನ್ನ ಪಡ್ಕೊಂಡಿರ್ತಾನ. ಯಾವ್ದಾದ್ರು ಎರಡು ಬರೀರಿ. ರೂಫ್ ಗಾಟ್ one of Marcus's costly robes. ಒಂದಿದು. ನಂಬರ್ 2 ಇನ್ನೊಂದು ಬರೀ, ರೂಫ್ ಹ್ಯಾಡ್ won the land case. ಹೌದಾ? ಬಿಕಮ್ ಲ್ಯಾಂಡ್ ಕೇಸ್. He had been chauffeur driven to the disputed site. Okay. ಎರಡು ಬರ್ರಿ. ಇನ್ನೊಂದು, he had got one of the fifth beer bottle from the refrigerator, which was objected by Marcus's wife. ಯಾವ್ದಾದ್ರು ಎರಡು ಬರೀರಿ. ಈ 3 mark questions, no, I can't do it now. 4 mark questions, not now. Unseen passage, ನನಗನಿಸ್ತದ ಅನ್ಸಿನ್ ಪ್ಯಾಸೇಜ್ ಇದು ಅನ್ಸಿನ್ ಪ್ಯಾಸೇಜ್ ಆಗಿ ಇರಬೇಕು. ಈ ಕೊಟ್ಟಾರ ಅಂದ್ರೆ ಇದನ್ನ ಹೆಂಗೆ ಕೇಳ್ತಾರೆ ಹೇಳ್ರಿ? ಕೇಳಲಿಕ್ಕಿಲ್ಲ. ಯಾಕಂದ್ರೆ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ನೊಳಗೆ ನೀವು ನೋಡಿಬಿಟ್ರಿ, ಈಗ ಸೀನ್ ಪ್ಯಾಸೇಜ್ ಆಗೈತೆ. ಇದು ಅನ್ಸೀನ್ ಆಗಿ ಉಳಿಯೋದಿಲ್ಲ ಇದು. ಹಾಗಾಗಿ ಇದನ್ನು ನಿಮಗೆ ಕೇಳಲಿಕ್ಕಿಲ್ಲ ಅಂತೇಳಿ ಇದನ್ನ ನಾನು ಬಿಡಿಸ್ಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಹೋಮ್ ದ ಬ್ರಾಟ್ ಹರ್ ವಾರಿಯರ್ ಡೆಡ್ ಬೈ ಆಲ್ಫ್ರೆಡ್ ಟೆನಿಸನ್ ಅಂತ ಒಂದು ಪೋಯಮ್ ಅದ ರೀ. ಇದನ್ನ ಕೇಳಬಾರ್ದಂತ ಏನೈತಿ? ಕೇಳಬಹುದು ಇದನ್ನ. ಯಾಕಂದ್ರೆ ವರ್ಕ್ ಬುಕ್ ನಲ್ಲಿ ಕೊಟ್ಟಿರ್ತಕ್ಕಂಥ 15 ಪೋಯಮ್ಸ್ ನಲ್ಲಿ ಇಟ್ ಈಸ್ ಒನ್ ಆಫ್ ದೆಮ್. ಇದನ್ನು ಕೇಳಬಹುದು. ಹೋಮ್ ದೆ ಬ್ರಾಟ್ ಹರ್ ವಾರಿಯರ್ ಡೆಡ್, ಶಿ ನಾರ್ ಸೋನ್ ನಾರ್ ಅಟರ್ಡ್ ಎ ಕ್ರೈ, ಆಲ್ ಹರ್ ಮೇಡನ್ಸ್ ವಾಚಿಂಗ್ ಸೇಡ್, ಶಿ ಮಸ್ಟ್ weep or she will die. Then they praised him soft and low, called him worthy to be loved, truest friend and noblest foe, yet she neither spoke nor moved. Stole a maiden from her face, lightly rose a maiden ಅಂತ ಐತಪ್ಪ ಇದು. ನಮ್ಮ ಒರಿಜಿನಲ್ ಪೋಯಮ್ದಲ್ಲಿ ನಾವು ಇತ್ತಿದ ಹೈಸ್ಕೂಲ್ ಕಲಿಸಿನ ರೋಸ್ ಇಲ್ಲ, ರೋಸ್ ಇಲ್ಲ ಇತ್ತಾಳ್ರಿ. ಕರೆಕ್ಟ್. Stole a maiden from her place, lightly to the warrior stepped ಅಂತ ಐತಿ. ಒರಿಜಿನಲ್ ಬುಕ್ ನಾಗ ಸ್ಟೆಪ್ಡ್ ಅಂತ ಐತಿ, STPT ಐತಿ ಒರಿಜಿನಲ್ ಬುಕ್ ನಲ್ಲಿ. ಇವರು ಸರಿಪಡಿಸಿಕೊಟ್ಟಾರ ಸಿಂಪ್ಲಿಫಿಕೇಶನ್ ಮಾಡಿ. ಸ್ಟೆಪ್ಡ್ ಅಂತ STEPT, ಸ್ಟೆಪ್ಡ್. ಟೆನ್ಸನ್ ಸ್ಟೈಲ್ ಅದು, ಪೊಯೆಟಿಕ್ ಡಿಕ್ಷನ್ ಅದು. Took the face cloth from the face, yet she neither moved nor wept. Rose a nurse of 90 years, she set his child upon her knee. Like summer tempest came her tears, sweet my child I live for thee ಅಂತ ಬ್ಯೂಟಿಫುಲ್ ಪೋಯಮ್ ಅದು. ಹೌದಲ್ರಿ? ಯಸ್. ಇದರೊಳಗಿನ ಕ್ವಶನ್ಸ್. ಹೌ ಡಿಡ್ ದ ವಾರಿಯರ್ಸ್ ವೈಫ್ ರಿಯಾಕ್ಟ್ when her husband was brought dead? ಹೆಂಗ ರಿಯಾಕ್ಟ್ ಮಾಡ್ತಾಳ ಅಂತ. ಹೋಮ್ ದ ಬ್ರಾಟ್ ಹರ್ ವಾರಿಯರ್ ಡೆಡ್, ಶಿ ಇದು ಆನ್ಸರ್.
ನಾರ್ ಸೂನ್ಡ್ ನಾರ್ ಅಟ್ಟಡ್ ಎ ಕ್ರೈ. ಮೂರ್ಛೆ ಬಂದು ಬೀಳಲಿಲ್ಲ, ಒಂದು ಶಬ್ದನೂ ಮಾತಾಡಲಿಲ್ಲ. ಎಲ್ಲ ಫೀಲಿಂಗ್ಸ್ ಅನ್ನು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಲು. ಬಿಕಾಸ್ ಶಿ ಡಿಸೈಡೆಡ್ ಟು ಡೈ. How did the warrior's wife react when she saw face of her husband? Face of her husband ಇಲ್ಲಿ ಐತೆ ನೋಡ್ರಿ. Took the face cloth from the face. Yet she neither moved nor wept. ಇದು ಆನ್ಸರ್. What did the maidens? ಇದು ಕ್ವಶನ್ ಬರ್ತೈತೆ. ಇದು ಬರ್ತೈತೆ ಅಂದ್ರೆ ಇದೇ ಬರ್ತೈತೆ ಅಂತ ಹೆಂಗೆ ಹೇಳಕ್ಕಾಗಲ್ಲ. ಬರುವಂತ ಕ್ವಶನ್ಗಳ ಲಿಸ್ಟ್ನಾಗ ಐತಿ. ಇದು ಬರ್ಬೋದು, ಬಟ್ ಅನ್ಸಿದ ಪ್ಯಾಸೇಜ್ ಬರುದಿಲ್ಲ. ಅವನು ತಗೋಬಾರ್ದು ಅಂತ ಐತ್ರಿ ಅವನು. ವಾಟ್ ಡಿಡ್ ದ ಮೇಡನ್ಸ್ ಸೇ ಲುಕಿಂಗ್ ಅಟ್ ದ ವಾರಿಯರ್ಸ್ ವೈಫ್? ಮೇಡನ್ಸ್ ಶಿ ಮಸ್ಟ್ ವೀಪ್ ಆರ್ ಶಿ ವಿಲ್ ಡೈ ಐತಲ್ಲಿ ಇದಲ್ಲಿ. ಆಲ್ ಹರ್ ಮೇಡನ್ಸ್ ವಾಚಿಂಗ್ ಸೆಡ್, ವಾಚಿಂಗ್ ಏನ್ ಹೇಳ್ತಾರೆ? ಶಿ ಮಸ್ಟ್ ವೀಪ್ ಆರ್ ಶಿ ವಿಲ್ ಡೈ. ವೇರ್ ವಾಸ್ ದ ವಾರಿಯರ್ ಬ್ರಾಟ್ ಡೆಡ್? ಟೈಟಲ್ ನಾಗ ಐತಲ್ಲ, ಹೋಮ್ ದೇ ಬ್ರಾಟ್ ಹರ್ ವಾರಿಯರ್ ಡೆಡ್. Home they brought her warrior dead. It means they brought her dead warrior home. ಹಿಂಗದು ಒಬ್ಬ ಸತ್ತಿರ್ತಾನ ಸೋಲ್ಜರ್ ವಾರಿಯರ್, ಅವನು ಡೆಡ್ ಬಾಡಿನ ಮನೆಗೆ ತರ್ತಾರೆ. ತಂದಾಗ ಅವ್ರ ಹೆಂಡತಿ ನಾ ಅಳಲೇಬಾರ್ದು, ನಾನು ನನ್ನ ಗಂಡನ ಜೊತೆಗೆ ಸಾಯ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಉಳ್ಕದಾಕಿ ಫ್ರೆಂಡ್ಸ್ ಎಲ್ಲ ಮಗ್ಲ್ ಕುಂತವ್ರು ಆಕೆನ ಅಳಿಸ್ಬೇಕು, ಬದುಕಿಸ್ಬೇಕಂತ ಪ್ರಯತ್ನ ಮಾಡ್ತಾರೆ. ಎಲ್ಲ ಪ್ರಯತ್ನಗಳು ಫೇಲ್ ಆಗ್ತವೆ. ಕೊನೆಗೊಬ್ಬಕಿ ಮುದುಕಿ ರೋಸ್ ನರ್ಸ್ ಆಫ್ 90 years ಮ್ಯಾಕೆ ಹೇಳ್ತೈತಿ. ಎದ್ದು ಹೋಗಿ ಅವ್ರದ್ದೊಂದು ಬೇಬಿ ಇರ್ತೈತಿ, ಮಗು. ಆ ಮಗುನ, ಆ ವಾರಿಯರ್ನ ಮಗು ಅದು, ಆ ಮಗುನ ಆ ಸಾಯ್ಬೇಕಂತ ಡಿಸೈಡ್ ಮಾಡಿದಂತ ಆ ವಾರಿಯರ್ನ ಹೆಂಡತಿ ತೊಡೆ ಮೇಲೆ ಮಗುನ ಸೆಟ್ ಮಾಡಿಬಿಡ್ತಾಳೆ, ಹಾಕಿಬಿಡ್ತಾಳೆ. ಅವಾಗ ದುಃಖ ಉಕ್ಕಿಸ್ ಬರ್ತದ. ಬಂದು ಆಕಿ ನಡೆಸ್ಬೇಕಂತ ಎಲ್ಲರೂ ಫೇಲ್ ಆಗ್ತಾರೆ. ಬಟ್ 90 years ಅನುಭವ ಇದ್ದಲ್ಲಿ ಅಮೃತ ಅಂತಾರಲ್ಲ, ಆಕಿ ಸಕ್ಸಸ್ ಆಗ್ತಾಳ್ರಿ. ಲಾಸ್ಟ್ ವಾರಿಯರ್ಸ್ ವೈಫ್ ತನ್ನ ಮಗು ನೋಡಿ ಐ ಸ್ವೀಟ್ ಮೈ ಚೈಲ್ಡ್ ಐ ಲಿವ್ ಫಾರ್ ದಿ ಅಂತ ಇಲ್ಲ ಐತೆ ನೋಡ್ರಿ. ಮಗು ನನ್ನ ಗಂಡನ ಸಲುವಾಗಿ ನಾ ಸಾಯ್ಬೇಕಂತ ಮಾಡುತ್ತೆ, ಆದ್ರೆ ನಿನ್ನ ಸಲುವಾಗಿ ಬದುಕ್ತೀರಪ್ಪ ಅಂತೇಳಿ ಅಳಾಕ್ ಶುರು ಮಾಡಿಬಿಡ್ತಾರೆ. ಇಲ್ಲ ಐತೆ ನೋಡ್ರಿ. ಲೈಕ್ ಸಮ್ಮರ್ ಟೆಂಪೆಸ್ಟ್ ಕೇಮ್ ಹರ್ ಟಿಯರ್ಸ್. ಸಿಮಿಲೆ ಇದು ಒಂದು ಬಿರುಗಾಳಿ ಬಂದಂಗ, ಬೇಸಿಗೆ ಕಾಲದ ಬಿರುಗಾಳಿ ಬಂದಂಗ ಕಣ್ಣೀರುಗಳು ಹರಿದು ಬಿಟ್ಟು ಅಂತ. ಅದು ಅಂಥದ್ದೊಂದು ಪೋಯಮ್ ಇದು. ಎಷ್ಟನೇ ಕ್ವಶನ್ ಅದು? ಐ ಥಿಂಕ್ was brought. Where was the warrior dead brought? To his house. How old was a nurse? The nurse. Rose a nurse of 90 years ಅಂತ ಐತಲ್ಲ, ಅನುಭವ ಐತಲ್ಲ. ಅವರೆಲ್ಲರೂ ಆಲ್ ಹರ್ ಮೇಡನ್ಸ್ ವಾಚಿಂಗ್ ಸೈಡ್ ಎಲ್ಲ ಹೊರಗಡೆ ಪ್ರಯತ್ನ ಮಾಡ್ತಾರ. ಮುಖದ ಮೇಲೆ ಬಟ್ಟಿ ತೆಗಿತಾರ, ಅವ್ನ ಗಂಡನ ಹಾಡಿ ಹೊಗಳ್ತಾರ. ಏನೋ ಹೇಳೋದಿಲ್ಲ ಆಕಿ, ಬಟ್ಟಿ ಮುದುಕಿ ಸಕ್ಸಸ್ ಆಗ್ತಾವ. ವಾಟ್ ಡಿಡ್ ದ ವಾರಿಯರ್ಸ್ ವೈಫ್ ಸೇ ಅಟ್ ಲಾಸ್ಟ್? ಸ್ವೀಟ್ ಮೈ ಚೈಲ್ಡ್ ಐ ಲಿವ್ ಫಾರ್ ದಿ ಅಂತ ಹೇಳಿ. What are the warrior's wife's tears compared to summer tempest? Which word in the poem is antonym of a friend? Foe. Truest friend and noblest foe ಅಂತ ಐತ್ ನೋಡ್ರಿ. ಅವೆಲ್ಲ ಇಲ್ಲ ಐತ್ ನೋಡ್ರಿ. foe. Which word? Okay. Last complete the analogy. Low, foe, cry, die ಅಂತ ಇರ್ಬೇಕಂತ ಅನಿಸ್ತದ ನನಗೆ. ಕರೆಕ್ಟ್ ಆಯ್ತು ನೋಡ್ರಿ. ಕ್ರೈ, ಡೈ. ರೈಮಿಂಗ್ ವರ್ಡ್. ಗ್ರಾಮರ್ ಪಾಯಿಂಟ್. ಇನ್ ಆನ್ ಇಂಟರ್ವ್ಯೂ ಏನಾಗ್ತ ಹೇಳ್ರಿ? ದ ಕ್ಯಾಂಡಿಡೇಟ್ ವಾಸ್ ಆಸ್ಕ್ಡ್ ಅಬೌಟ್ ಹಿಸ್ ನೇಟಿವ್ ಪ್ಲೇಸ್. ದ ಕ್ಯಾಂಡಿಡೇಟ್ ಅಂತ ಹಾಕ್ರಿ. ದ ಹಾಕ್ಬೇಕು ಅಂತ ಅನಿಸ್ತದ, ದನ ಹಾಕ್ಬೇಕು. ಆದ್ರೆ ಅಂತ ಎಕ್ಸಲೆಂಟ್ ಇಲ್ಲ ಇದು. ಇನ್ ಆನ್ ಇಂಟರ್ವ್ಯೂ ದ ಕ್ಯಾಂಡಿಡೇಟ್ ವಾಸ್ ಆಸ್ಕ್ಡ್ ಅಬೌಟ್ ಹಿಸ್ ನೇಟಿವ್ ಪ್ಲೇಸ್. ಅದೇ ನೇಟಿವ್ ಪ್ಲೇಸ್ ಕೇಳಲ್ಪಟ್ಟಿರ್ತಕ್ಕಂಥ ಕ್ಯಾಂಡಿಡೇಟ್ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ ಅಂತ ಅನ್ಕೊಂಡ್ರೆ ದ ಹಾಕ್ಬೋದ್ರಿ. ಇಲ್ಲಿ ಪ್ಲೇಸ್ ಡೆಮೋಕ್ರಸಿ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಮೀಡಿಯಾ. ದ ಮೀಡಿಯಾ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಡೆಮೋಕ್ರಸಿ. The media plays an important role in democracy. Okay. The number of dropouts ನೋಡಬಾರ್ದು ನಾವು, ನಂಬರ್ ನೋಡ್ಬೇಕು. ಸಂಖ್ಯೆ, ಶಾಲೆ ಬಿಟ್ಟವರ ಸಂಖ್ಯೆಗಳು ಅಂತಿಲ್ಲ, ಸಂಖ್ಯೆ ಅಂತದ.
ಆಫ್ ಹಿಂದಿರ್ತೈತೆ ಯಾವಾಗಲೂ ಸಬ್ಜೆಕ್ಟ್ ವರ್ಡ್, ಇದಕ್ಕೆ ಅಗ್ರಿ ಆಗ್ತಕ್ಕಂಥ ವರ್ಬ್ ಬರಬೇಕು ಅಂದ್ರೆ ವರ್ಸ್ ಆಗ್ತೈತ್ರಿ. ಕ್ವೈಟ್ ಲಾರ್ಜ್ ಇದು ಆಗ್ಬೇಕು. ಡ್ರಾಪ್ ಔಟ್ಸ್ ಇದು ನೋಡಬಾರ್ದ್ರಿ, ಆಫ್ ಹಿಂದಲ್ಲಿ ನೋಡ್ಬೇಕು, ಕರೆಕ್ಟ್ ಆಗಿ ಗೊತ್ತಿರಲಿ ನಿಮಗೆ. ಸಬ್ಜೆಕ್ಟ್ ವರ್ಡ್ ಆ ಸಬ್ಜೆಕ್ಟ್ ಅಟ್ರಿಬ್ಯೂಟ್ಸ್ ಅಂತ ಬರ್ತಾವ್ರಿ. ಇದು ಅಟ್ರಿಬ್ಯೂಟ್, ಇದು ಸಬ್ಜೆಕ್ಟ್ ವರ್ಡ್. ವರ್ಬ್ ಯಾವ್ದು ಇರ್ಬೇಕಂದ್ರೆ ದಟ್ ಅಗ್ರೀಸ್ ವಿತ್ ಸಬ್ಜೆಕ್ಟ್ ವರ್ಡ್. ಇಟ್ ಈಸ್ ಆಲ್ವೇಸ್ ಫೌಂಡ್ ಬಿಫೋರ್ ಆಫ್. ನಂಬರ್ was. Choose the right verb that agrees with the subject. ಇದು ಆಗ್ಬಿಟ್ಟು it's done. Coming to the last of this part. One day a wolf. ಒನ್ ಡೇ ಅಂದ್ರೆ ಒಂದಾನೊಂದು ಕಾಲದಲ್ಲಿ, ಒನ್ಸ್ ಅಪಾನ್ ಎ ಟೈಮ್. ಒನ್ ಡೇ ಅಂದ್ರೆ ಇದು ಪ್ರೆಸೆಂಟ್ ಮಾಡ್ಬೋದು, ಪಾಸ್ಟ್ ಅನ್ನು ಮಾಡ್ಬೋದು, ಪ್ರೆಸೆಂಟ್ ಕಂಟಿನ್ಯೂಸ್ ಮಾಡ್ಬೋದು, ಪಾಸ್ಟ್ ಕಂಟಿನ್ಯೂಸ್ ಮಾಡ್ಬೋದು. ವಾಟರ್ ಏನಿರ್ತದೆ ಪಾಸ್ಟ್ ಮಾಡ್ರಿ. ಟು ಬಿ ಬಂದತ್ತಂದ್ರೆ ವಾಸ್ ವೇರ್ ಬರಬೇಕು, ವಾಸ್ ವೇರ್ ಬಂದತ್ತಂದ್ರೆ ಕಂಟಿನ್ಯೂಸ್ ಟೆನ್ಸ್ ING ಆಗಬೇಕು. ಒನ್ ಡೇ ಎ ವೂಲ್ಫ್ ವಾಸ್ ಡ್ರಿಂಕಿಂಗ್. ವಾಸ್ ಡ್ರಿಂಕಿಂಗ್ ತುಂಬ್ರಿ ಇಲ್ಲ, ಎರಡು ಶಬ್ದ ಪೂರ ಸೆಂಟೆನ್ಸ್ ಬರೀರಿ. ವಾಸ್ ಡ್ರಿಂಕಿಂಗ್ ಮಾಡ್ರಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ನೆಕ್ಸ್ಟ್ ಬರ್ರಿ, fill in the blanks with the right linkers. Sorry, ಹೇಳ್ರಿ because, then, thus, after. Because cause and effect, then temporal, thus manner, after temporal. Butter making begins with the cow. Because the cow of Jersey has a high percentage of milk fat in it, they are sometimes called the butter breeds. Because ಅಂತ ಹಾಕಿರಲಿಲ್ಲ, ಸ್ವಲ್ಪ ಚೇಂಜಸ್ ಆಗ್ತದೆ ನೋಡೋಣ, ಮತ್ತೆ ಆಮೇಲೆ ನೋಡ್ತೀನಿ. After the milk is obtained, the cream is separated. The cream is then sourced by letting it stand at room temperature. Souring gives its flavor and makes it easier to churn. The cream is pastured to kill all the bacteria and enzymes. Thus, butter can last longer. Correct ada? Ustu correct ada maatadaddu. Okay. Next. Rewrite as directed. Abhijit sang the song melodiously. ಏನಂತ್ರಿ ಕ್ವಶನ್ ಟ್ಯಾಗ್ ಎರಡು ಕ್ವಶನ್ ಟ್ಯಾಗ್ ಅಂತಾರೆ. ಸಿಂಪಲ್ ಪಾಸ್ಟ್ ಅದ, ಅಫರ್ಮೇಟಿವ್ ಅದ. ಡಿಡಂಟ್ ಹಿ, ಅಭಿಜಿತ್ ಅಂದ ಮೇಲ್. ಡಿಡಂಟ್ ಹಿ ಅಫರ್ಮೇಟಿವ್ ಐತಿ, ನೆಗೆಟಿವ್ ಮಾಡ್ರಿ. ಸಿಂಪಲ್ ಪಾಸ್ಟ್ ಐತಿ, ಡಿಡ್ ತಗೋರಿ. ಡಿಡಂಟ್ ಪ್ರನೌನ್, ಅಭಿಜಿತ್ ಪ್ರನೌನ್ ಹಿ ತಗೋರಿ. ಡಿಡಂಟ್ ಹಿ. The book is the most astounding invention of man. Frame WH question to underline word as answer ಅಂತದ. Which is the most astounding invention of man? ಎಲ್ಲ ಭಾಳ ಅದಾವಲ್ಲ, ಭಾಳ ಇದ್ದಾಗ ಸೆಲೆಕ್ಟ್ ಮಾಡಿ ಹೇಳಿದ್ರೆ ವಿಚ್ ತೊಗೊಂಡ್ಬಿಡ್ರಿ. ಅಲ್ಲೇ ಇನ್ವೆನ್ಷನ್ ಭಾಳ ಅದಾವ್ರಿ. ಎಕ್ಸ್ಟೆನ್ಷನ್ ಆಫ್ ಐ, ಎಕ್ಸ್ಟೆನ್ಷನ್ ಆಫ್ ಹ್ಯಾಂಡ್, ಎಕ್ಸ್ಟೆನ್ಷನ್ ಆಫ್ ಇಯರ್, ಹಿಂಗೆಲ್ಲ ಅದಾವಲ್ಲ. ಎಕ್ಸ್ಟೆನ್ಷನ್ ಆಫ್ ವಾಯ್ಸ್ ಅದ ಎಲ್ಲ. ಇದು ಎಕ್ಸ್ಟೆನ್ಷನ್ ಆಫ್ ಮೆಮೊರಿ ಅಂಡ್ ಇಮ್ಯಾಜಿನೇಷನ್. ಇದು ಬುಕ್ ಕೆರೆ ಬರ್ತದ ನೋಡ್ರಿ ಲೆಸನ್ ಒಳಗೆ. ಹೀಗಾಗಿ ಅವೆಲ್ಲ ಬಾಡಿ ಎಕ್ಸ್ಟೆನ್ಷನ್. ಇದು ಸ್ಪೆಷಲ್ ಯಾಕಂದ್ರೆ ಇದು ಇಮ್ಯಾಜಿನೇಷನ್ ಅಂಡ್ ಮೆಮೊರಿ ಎಕ್ಸ್ಟೆನ್ಷನ್. ಹೀಗಾಗಿ ಇದು ಮೋಸ್ಟ್ ಅಸ್ಟೌಂಡಿಂಗ್ ಇನ್ವೆನ್ಷನ್ ಅಂತ ಬರ್ತದ ಲೆಸನ್ದಲ್ಲಿ. The book is the most astounding invention of man. Framing question, which is the most astounding invention? Subject underline ಆಗಿದೆ ತಾನೆ, ಅವಾಗ WH ವರ್ಡ್ ಅಷ್ಟೇ ಹಾಕು. ಮುಂದಿನ ಸೆಂಟೆನ್ಸ್ ಹೆಂಗಿರುತ್ತೆ ಹಂಗೆ ಇರಬೇಕು. ಸಬ್ಜೆಕ್ಟ್ ಅಂಡರ್ಲೈನ್ ಆದಾಗ ಏನ್ ಚೇಂಜ್ ಮಾಡಬಾರ್ದ್ರಿ. ಯಾಕಂದ್ರೆ ಇಂಟ್ರಾಗೇಟಿವ್ದಲ್ಲಿ ಅದ ಪ್ಯಾಟರ್ನ್ ಇರ್ತದ, ಅಸರ್ಟಿವ್ ನಲ್ಲಿ ಅದ ಪ್ಯಾಟರ್ನ್ ಇರ್ತದ. ವಿಚ್ ಅಂತ ತಗೊಂಡ್ಬಿಡ, ಇದು ದ ಬುಕ್ ಕೈ ಬಿಡ್ರಿ, ಮುಂದೆ ಹೆಂಗಿರುತ್ತೆ ಹಂಗೆ ಬರ್ರಿ, ಕ್ವಶನ್ ಮಾರ್ಕ್ ಕೊಡ್ರಿ. ವಿಚ್ ಈಸ್ ದ ಮೋಸ್ಟ್ ಅಸ್ಟೌಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್. Rectify the errors in the following sentences and rewrite them. Indian Olympians returned back. Extra word idu, back, redundancy. Tagiridana beda. From Paris. Idu one shabda bittu ulkatalla idikkidange bari correct agtade. Neeradi worked very hardly alla, mistake very hard anta ಮಾಡಬೇಕು.
ತಪ್ಪಿದು. ಟು ಸೆಕ್ಯೂರ್ ರ್ಯಾಂಕ್. ಹಾರ್ಡ್ ಮಾಡಿದ್ದು, ಹಾರ್ಡ್ ಆಡ್ಲಿ ಅಲ್ಲ. ನೆಕ್ಸ್ಟ್ ನೋಟ್ ಮೇಕಿಂಗ್. Read the following passage and make notes by filling the boxes given below. Diabetes is a chronic disease that affects how our body turns food into energy. There are three main types of diabetes. They are type number 1, type number 2 and gestational diabetes. Correct pronunciation. Gestational diabetes means gestational diabetes ಅಂದ್ರೆ ಏನು? ಡಯಾಬಿಟಿಸ್ while pregnant, ಹೆಣ್ಮಕ್ಕಳಿಗೆ ಬರುವಂತ ಪ್ರೆಗ್ನೆಂಟ್ ಇರೋ ಸಮಯದಲ್ಲಿ. A huge population of the world is living ಅಂತ ಆಗಬೇಕಪ್ಪ ಇದು. Population is living with diabetes. ಇದೇನೋ ಮಿಸ್ಟೇಕ್ ಆಗಿದೆ, ಇರ್ಲಿ ಬಿಡ್ರಿ. A huge population of the world is living with is ಅಂತ ಆಗಬೇಕು. ಯಾರು ಇದು ಏನದು ಸಬ್ಜೆಕ್ಟ್ ಹೊರ ಅಗ್ರಿಮೆಂಟ್ ಕರೆಕ್ಟ್ ಇಲ್ಲ, ಕೊಟ್ಟದ್ರೆ ಬಿಟ್ಬಿಡ, ಅದೇನು ಪ್ರಾಬ್ಲಮ್ ಆಗಲ್ಲ. It usually affects children, teens, adults and aged ones. Diabetes is a chronic disease. ಇಲ್ಲ ನೋಡ್ರಿ, chronic disease ಮಾತ್ರ ಒಂದಂತ. Types, diabetes types, type number 1, type number 2. Gestational diabetes means diabetes while pregnant. Diabetes while pregnant. ಸರಿನಾ? ರಿಪೋರ್ಟ್ ಅಂಡ್ ಸ್ಪೀಚ್ ಮಾಡ್ಕೊಡುತ್ತೆ ನೋಡ್ರಿ. ಇಂಟ್ರೆಸ್ಟಿಂಗ್ ಟಾಪಿಕ್ ನನಗಿದು. ರೂಫ್ ಎಜನ್ವಾ. ವಾಟ್ ಗ್ರೇಟರ್ ಆನರ್ ಕ್ಯಾನ್ ಎ ವಿಲೇಜ್ ಹಾವ್? ನಮ್ಮೂರಿನ ಮಗ ಇದಕ್ಕಿಂತ ಗ್ರೇಟರ್ ಏನ್ ಬೇಕು ನಿಮಗೆ? Do you know why we are singled out for this recognition? Think of the pipe-borne water PAP has promised us. Agenwa, we believe every word of you. We shall drop our paper for Marcus. Roof Agenwa, cultural elderly person of the city ಐತಲ್ಲ, Umiofia. ಇದು ವಾಟ್ ಗ್ರೇಟರ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅದ. ಡೂ ಯು ನೋ ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅದ. ಥಿಂಕ್ ಇದು ಇಂಪರೇಟಿವ್ ಸೆಂಟೆನ್ಸ್ ಅದ. ಎರಡಕ್ಕೆ ಆಸ್ಕ್ ಹಾಕ್ಬೇಕು, ಒಂದಕ್ಕೆ ವಾರಂಟ್ ಹಾಕ್ಬೇಕು, ಇಲ್ಲ ಸಜೆಸ್ಟೆಡ್ ಹಾಕ್ಬೇಕು. ರೂಫ್ ಆಸ್ಕ್ಡ್ ಎಜನ್ವಾ ವಾಟ್ ಗ್ರೇಟರ್ ಆನರ್ ಎ ವಿಲೇಜ್ ಕುಡ್ ಹ್ಯಾವ್. ಗೊತ್ತಾಗ್ತದೆ ನಿಮ್ಮ ಟಫ್ ಇದು ಭಾಳ ತಿಳ್ಸಕಂದ್ರೆ ಸ್ವಲ್ಪ ಟೈಮ್ ಭಾಳ ಬೇಕು ಇದಕ್ಕೆ. ರೂಫ್ ಆಸ್ಕ್ಡ್ ಎಜನ್ವಾ ವಾಟ್ ಗ್ರೇಟರ್ ಆನರ್, ಪೂರ WH ಕ್ವಶನ್ ಇದು. ವಾಟ್ ಗ್ರೇಟರ್ ಆನರ್ ಮುಂದೆ ಎಷ್ಟೋ ಕ್ವಶನ್ ಸ್ಟಾರ್ಟ್ ಆಗ್ತದಲ್ಲ. ಕ್ಯಾನ್ ಎ ವಿಲೇಜ್ ಹ್ಯಾವ್? ಎ ವಿಲೇಜ್ ಕ್ಯಾನ್ ಹ್ಯಾವ್. ಪಾಸ್ಟ್ ಮಾಡಿದ್ರೆ ಎ ವಿಲೇಜ್ ಕುಡ್ ಹ್ಯಾವ್ ಇಟ್ಟರೆ ಫುಲ್ ಪಾಯಿಂಟ್ ಕೊಡ್ಬೇಡ್ರಿ, ಕಂಟಿನ್ಯೂ ಮಾಡ್ಯಾರಿ. ಅಂಡ್ ಹಿ ಕಂಟಿನ್ಯೂಡ್, ಮತ್ತೆ ಹೊಳ್ಳಿ ಕ್ವಶನ್ ಕೇಳ್ತಾರಲ್ಲ ಅದು ಕಂಟಿನ್ಯೂಡ್ ಅನ್ರಿ. ಈ ಸಾರಿ ಎಷ್ಟೋ ಕ್ವಶನ್ ಅದ. ಅಂಡ್ ಹಿ ಕಂಟಿನ್ಯೂಡ್ ಇಫ್. Do you know? You know. You andre ejanva. He knows. He knows into simple past tense. He knew. If he knew, idaragondu conjunction bandide. Why? We are. They are. They were. Why they were singled out for that recognition. And he suggested, he warned Ejanva to think of that the pipe-borne water PAP had promised them. Explain ಮಾಡಕ್ಕೆ ಟೈಮ್ ಇಲ್ಲ, ಸೊ ಸ್ಪೀಡ್ ಹೋಗ್ತದೆ. ಎಜನ್ವಾ ಏನಂತಾರ ಇಲ್ಲಿ ಈಗ ಫುಲ್ ಪಾಯಿಂಟ್ ಕೊಡ್ರಿ, ಮುಂದೆ ಅವ್ರು ಕಂಟಿನ್ಯೂ ಮಾಡ್ರಿ ಲೈನ್. ವಿ ಬಿಲೀವ್. ಎಜನ್ ಅಸರ್ಟಿವ್ ಸೆಂಟೆನ್ಸ್ ಅದ ಎರಡು, ಒಂದಕ್ಕೆ ಟೋಲ್ಡ್ ಅನ್ನು ಒಂದು ಕಂಟಿನ್ಯೂಡ್ ಅನ್ನು. Ejanva told Roof that they believed every word of him. They believed, simple present into simple past. We changed it to they. They believed every word of him andre Roof. And he continued that they would
drop their paper for Marcus. Okay, completed dialogue. ಇದೊಂದು ಮಾಡಿ ಬಿಟ್ಬಿಡ್ತೀನಿ. Complete the following conversation to friends at the campus. Okay, hello Jashwant, good morning, how are you? Response greeting. Hello Anagha, very good morning, I am fine and thank you. And you ಅಂತ ಅನ್ಬೇಕಾಗಿತ್ತಲ್ಲ, ಇಷ್ಟಕ್ಕೆ ಸಾಕಷ್ಟು ನಡೀತದೆ. ಅನಗ ಒಂದು ಟಾಪಿಕ್ ಓಪನ್ ಮಾಡ್ತಾನ. You played very well in the volleyball match yesterday. It was a treat to watch. ಇದು ಕಾಂಪ್ಲಿಮೆಂಟ್ ಆಗ್ತೈತಿಲ್ಲ, ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಓಕೆ, ಇನ್ಕ್ವೈರ್ಸ್ ಅಬೌಟ್ ದ ನೆಕ್ಸ್ಟ್ ಮ್ಯಾಚ್. ಇದನ್ನು ನೋಡ್ಕೋಬೇಕ್ರಿ. ನಾನೆಲ್ಲ ಇದನ್ನೆಲ್ಲ ಡೈಲಾಗ್ ಬಿಡಿಸಿನಿ. ಮೊನ್ನೆ ಒಂದು ಭಾಳ ಸಿಕ್ಕಾಪಟ್ಟೆ ವ್ಯೂಸ್ ಬಂದಾವ. ಅದಕ್ಕೆ ನೋಡ್ಯಾರ, ಭಾಳ ಜನ ನೋಡ್ಯಾರ ಡೈಲಾಗ್. ಭಾಳ ಜನ ನೋಡಿರಿ, ಅದರಿಗೆಲ್ಲ ಎಲ್ಲ ಹೇಳಿನಿ ಹೆಂಗಂತ ತಿಳ್ಕೊಂಡು ಆ ಥರ ಇದನ್ನು ಬಿಡಿಸ್ರಿ. ಅನಗ ಇನ್ಕ್ವೈರ್ಸ್ ಅಬೌಟ್ ನೆಕ್ಸ್ಟ್. ವೆನ್ ಕುಡ್ ಯು ಪ್ಲೀಸ್ ಟೆಲ್ ಮಿ ವೆನ್ ಯುವರ್ ನೆಕ್ಸ್ಟ್ ಮ್ಯಾಚ್ ಈಸ್? ಮಾಡ್ಬೇಕು. ಇಂಡೈರೆಕ್ಟ್ ಕ್ವಶನ್ಸ್ ಇರ್ಬೇಕಂತದ. ಡಬ್ಲ್ಯೂ ಕ್ವಶನ್ಸ್, ಡೈರೆಕ್ಟ್ ಕ್ವಶನ್ಸ್ ಬೇಡ. ಜಸ್ವಂತ್ ರಿಪ್ಲೈ ಮಾಡ್ತಾನ. ಮೈ ನೆಕ್ಸ್ಟ್ ಮ್ಯಾಚ್ ಈಸ್ ಆನ್ ಸಂಡೇ on the 1st of next month. ಯಾವ್ದಾರು ಒಂದು ಡೇನೋ ಕೊಡ್ರಿ. ಬೆಸ್ಟ್ ಆಫ್ ಲಕ್, ಪ್ಲೇ ವೆಲ್, ಸಿ ಯು ಲೇಟರ್, ಬಾಯ್. ಮುಗಿತು. ಇದೇನ್ ಮಾಡ್ತೀರಿ? ಲೆಟರ್ ರೈಟಿಂಗ್, ಫಸ್ಟ್ ಕ್ಲಾಸ್ ಲೆಟರ್ ರೈಟಿಂಗ್ ಹಾಕಿನ ಫ್ರೆಂಡ್. ಅದ್ರ ಭಾಳ ಜನ ನೋಡ್ಯಾರ. ಈಗ ಹಾಕಿ ನೋಡ್ರಿ. 2 ದಿವಸದಿಂದ ಹಾಕಿರ್ಬೇಕು ಲೆಟರ್ ರೈಟಿಂಗ್. ಸೂಪರ್ ಹಾಕಿನಿ. ಎಲ್ಲ ಲೆಟರ್ಗಳನ್ನು ಹಾಕಿನಿ. 2015 ದಿಂದ 2020 ತನಕ ಹಾಕಿನಿ ಫ್ರೆಂಡ್ಸ್. ಹೆಸರು ಬದಲಾಯಿಸಿಕೊಂಡು ಮ್ಯಾನರ್ನ ಸೇಮ್ ಮ್ಯಾನರ್ನಾಗ ಹೋಗ್ರಿ. ನೆಕ್ಸ್ಟ್ ಸ್ಪೀಚ್ ಮೇಕಿಂಗ್ ಎಕ್ಸಲೆಂಟ್ ಹಾಕಿನಿ ನೋಡ್ರಿ. ಸ್ಪೀಚ್ ಮೇಕಿಂಗ್ ಹಾಕಿನಿ, ಹಾಕಿನಿ. ನಿಮಗೆಲ್ಲ ಸ್ವಲ್ಪ ಅನುಕೂಲ ಆಗಲಿ ಅಂತ. ಮತ್ತಿನ್ನು 1 ವರ್ಷ ಮುಂದಿನ ಹುಡುಗರಿಗೆ ಅದು ಯಾಕೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಈ 3 ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಹಾಕ್ತಾನ್ರಿ. ಹುಷಾರಿ. ಒಂದು ಮಾತೇನಂದ್ರೆ, ಇವತ್ತ ನಾನು 2 ವಿಡಿಯೋನ ಹಾಕಬೇಕಾಗಿದೆ. 2 ವಿಡಿಯೋ, ಒಟ್ಟ 3 ಕ್ವಶನ್ ಪೇಪರ್ ಅದಾವಲ್ಲ, ಇವತ್ತ 2 ಹಾಕ್ತೇನ್ರಿ. ಈಗಲೇ ಹಾಕ್ತೇನ್ರಿ. ಇನ್ನು 1 ಮಾಡೆಲ್ ಕ್ವಶನ್ ಪೇಪರ್ ಇವತ್ತು 13, ನಾಳೆ 14 ಹಾಕ್ತೇನ್ರಿ. ನಾಳೆ. ಆದ್ದರಿಂದ ಇದನ್ನ 2 ಕ್ವಶನ್ ಪೇಪರ್ನ ಒಂದೇ ಚಾನಲ್ಗೆ ಹಾಕೋದು ಬೇಡ. ಇದನ್ನ ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗೆ ಹಾಕಿಬಿಡ್ತೀನಿ. ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 2 ಈ ಸದ ಬಿಡಿಸ್ತೀನಿ. ಅದನ್ನು ಬಿಡಿಸ್ಬಿಟ್ಟು ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗೆ ಅದು ಇರ್ತದೆ. ಓಕೆ, ಲೆಟರ್ ರೈಟಿಂಗ್ ಮಾಡೇನಿ ಫ್ರೆಂಡ್. ಈ ಸ್ಪೀಚ್ ಮೇಕಿಂಗು ಮಾಡೇನಿ. ಈ ಸದ್ಯಕ್ಕೆ ಇದ್ರ ಮಾಡ್ಲಿಕ್ಕೆ ಆಗೋದಿಲ್ಲ, ನೋಡ್ಕೊಡ್ರಿ. ಎಲ್ಲ ನೇಮ್ಸ್ ಅಷ್ಟ ಚೇಂಜ್ ಮಾಡಿಕೊಂಡು ಮೆಥಡ್ ಸೇಮ್ ಆಗಿ ಬರೀರಿ. ಬೆಸ್ಟ್ ಮಾಡಿ ನೋಡ್ರಿ, ಸೂಪರ್ ಮಾಡಿ ಡೈಲಾಗ್ ರೈಟಿಂಗ್ ನೋಡ್ರಿ. ಭಾಳ ಜನ ನೋಡ್ಯಾರ, ನೀವು ಕೂಡ ನೋಡ್ರಿ. ಓಕೆ, ಇದನ್ನು ಸ್ಟಾಪ್ ಮಾಡ್ತೀರಿ. ಸಬ್ಸ್ಕ್ರಿಪ್ಷನ್ ಮಾಡಿಕೊಡ್ರಿಪ್ಪ. ತಮಗೆಲ್ಲ ಏನು ವಿಡಿಯೋಸ್ಗಳನ್ನ ಹಾಕ್ತಿರ್ತೀರಿ. ತಮ್ಮ ಜನರ ಮುಂದೆ ನೀವು ಡಿಗ್ರಿ ಹೋದ್ರೂ ಬರ್ತದ್ರಿ, ಗ್ರಾಮರ್ ಬರ್ತಿರ್ತದ. ಎಲ್ಲ ನೀವೆಲ್ಲ ಸ್ಟೂಡೆಂಟ್ಸ್ ಸಬ್ಸ್ಕ್ರಿಪ್ಷನ್ ಮಾಡಿಕೊಡ್ರಿ, ನೋಡ್ರಿ. ಸಿಕ್ಕಾಪಟ್ಟೆ ಯೂಸ್ಫುಲ್ ಇರ್ತದೆ. Then I would like to stop here. Thank you for watching. Thank you.